ಹಾಯ್ ಹೆಲೋ ನಮಸ್ತೆ. ಸೊ ಇವತ್ತು ನಮ್ಮ ಮನೆಯವರು ಏನು ತೊಗೊಂಬಂದಿದ್ದಾರೆ ಅಂತ ನೋಡಿ. ಸೊ ಬಿಜಾಪುರದಿಂದ ಇಷ್ಟೊಂದು ಹುಣಸೆಕಾಯಿ ತೊಗೊಂಬಂದಿದ್ದಾರೆ. ಸೊ ನಮ್ಮ ಅತ್ತೆ ಯಾವಾಗಲೂ ಕೇಳ್ತಾಯಿದ್ರು ಹುಣಸೆಕಾಯಿ ತೊಗೊಂಬ ಅಂತೇಳಿ. ಸೊ ಈ ಸಲ ಭರ್ಜರಿ ಹುಣಸೆಕಾಯಿ ಸಿಕ್ಕಿದ್ದಾವೆ. ಸೊ ಇದು ಈ ಥರ ಲಾರ್ಜ್ ಅಮೌಂಟಲ್ಲಿ ಸಿಕ್ಕಿದಾಗ ಸೊ ಇಮಿಡಿಯೇಟಾಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಯಾವ ಥರ ಸ್ಟೋರ್ ಮಾಡಿಡ್ಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಕಟ್ ಮಾಡಿ ನಾವು ಅದನ್ನು ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಇಲ್ಲಾಂತಂದರೆ ಕಲ್ಲಲ್ಲಿ ಜಜ್ಜಿದ್ರೂ ಆಗ್ತದೆ. ಹಾಗೆಯೇ ಸಫಿಷಿಯೆಂಟಾಗಿ ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ನೋಡ್ಬೋದು ನೀವು ಒಂದು ಅರ್ಧ kg ಆಗುವಷ್ಟು ಮೆಂತೆಕಾಳನ್ನು ನೆನೆಸಿಟ್ಟದನ್ನು ಅದನ್ನು ಕೂಡ ಗ್ರೈಂಡ್ ಮಾಡಿ ಹಾಕಿದ್ದೇವೆ. ಸೊ ಇದು ಹುಣಸೆಕಾಯಿ ಒಂದು ಆಲ್ಮೋಸ್ಟ್ ಒಂದು 10 ರಿಂದ 12 kg ಆಗುವಷ್ಟು ಇದ್ದಾವೆ. ಅದಕ್ಕೊಂದು ಅರ್ಧ kg ಆಗುವಷ್ಟು ನಾವು ಮೆಂತೆಕಾಳು ಹಾಕಿರುವಂಥದ್ದು. ಸೊ ಫೈನ್ ಟು ಕೋರ್ಸ್ ಸೈಜಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅಮ್ಮ, ನೋಡ್ಬೋದು ನೀವು ಇಲ್ಲಿ. ಸೊ ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಫಿಷಿಯೆಂಟಾಗಿ ಉಪ್ಪು ಕೂಡ ಹಾಕ್ಕೋಬೇಕು. ಮತ್ತು ಇದಕ್ಕೇನು ಹಾಕೋ ಹಾಗಿಲ್ಲ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೊ ಒಂದೊಂದು ಬಾಕ್ಸಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಡ್ಬೋದು. ಸೊ ನಮಗೆ ಬೇಕಾದಂಥ ಟೈಮಲ್ಲಿ ನಾವು ಅದನ್ನು ಹುಣಸೆ ಹುಳಿ ಇದನ್ನು ಪೇಸ್ಟನ್ನು ಹಾಕ್ಕೊಂಡು ಚಿತ್ರಾನ್ನನೂ ಮಾಡ್ಕೋಬೋದು, ಅಥವಾ ಇದರದ್ದೊಂದು ಉಪ್ಪಿನಕಾಯಿ ಮಾಡ್ತೀವಿ. ಸೊ ಅದೊಂದು ಭಾರಿ ಟೇಸ್ಟ್ ಆಗ್ತದೆ. ಅದಕ್ಕೆ ಆವಾಗ ನಾವು ಚಿಲ್ಲಿ ಎಲ್ಲ ಸೇರಿಸ್ಕೊಳ್ಳುವಂಥದ್ದು. ಇದನ್ನು ಲಾಂಗ್ ಟೈಮ್ ಸ್ಟೋರ್ ಮಾಡಬೇಕು ಅಂತಂದರೆ ಈ ಥರ ಸ್ಟೋರ್ ಮಾಡಿ ಇಡ್ಬೋದು. ಸೊ ಇನ್ನೊಂದು ಸಲ ಇದರ ಇದರಿಂದಲೇ ಚಟ್ನಿ ಯಾವ ಥರ ಮಾಡೋದು ಅಂತೇಳಿ ಇನ್ನೊಂದು ಸಲ ತೋರಿಸ್ಕೊಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.